ನಾವು ಈಗಾಗಲೇ ಇರುವಂಥದ್ದು ತುಳಜಾ ಭವಾನಿ ಪೆಟ್ರೋಲ್ ಬಂಕ್ನಲ್ಲಿ. ಇಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರು ಸಹ ನಮ್ಮ ಜೊತೆಗಿದ್ದಾರೆ. ಪೆಟ್ರೋಲ್ ಬಂಕ್ ಮಾಲೀಕರು ಹೇಳೋದೇನೆಂದರೆ, ನಾವು 3 ಲೋಡಿನ ಅಂದರೆ 3 ಲೋಡ್ ಪೆಟ್ರೋಲ್ ಬಂಕ್ನ ದುಡ್ಡು ಹಾಕಿದ್ದೇವೆ, ಆದರೆ ನಮಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಜನರು ನೋಡಿದರೆ ಕೇಳ್ತಾ ಇಲ್ಲ, ಜನರು ನೀವು ಡೀಸೆಲ್ ಪೆಟ್ರೋಲ್ ಇಟ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಆ ಮಾಲೀಕರನ್ನ ಕೇಳೋಣ ನಾವು, ಈ ಪೆಟ್ರೋಲ್ ಡೀಸೆಲ್ಗಳ ಕೊರತೆ ಮುಂದೆ ಉಂಟಾಗ್ತದ ಅಥವಾ ಪೆಟ್ರೋಲ್ ಡೀಸೆಲ್ ಇದೆಯಾ ಅಂತ ಹೇಳಿ. ಸರ್, ಈಗಾಗಲೇ ಪೆಟ್ರೋಲ್ ಬಂಕ್ ಅಂತ ನೋಡಿದ್ವಿ, ಸಿಕ್ಕಾಪಟ್ಟೆ ಜನ ತಮ್ಮ ತಮ್ಮ ಮನೆಯಿಂದ ಕ್ಯಾನ್ಗಳನ್ನು, ಆಮೇಲೆ ಮತ್ತೊಬ್ಬರು ದೊಡ್ಡ ಟ್ರ್ಯಾಕ್ಟರಲ್ಲೇ ಒಂದು ಟಬ್ಬನ್ನೇ ತಂದು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮುಂದೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋದು ಜನರಲ್ಲಿ ಬಹಳ ಕುತೂಹಲ ಇದೆ. ಇದಕ್ಕೇನು ಹೇಳ್ತೀರಾ ಸರ್ ನೀವು? ರೇಟ್ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಈಗ ನಮ್ಗೆ ಅವ್ರದ್ದು ಸಪ್ಲೈ ಅಂತ ನಮ್ಮ 3 ಲೋಡಿಗೆ ಅಮೌಂಟ್ ಹಾಕಿದ್ರಿ ನೀವು, 3 ಲೋಡಿಗೆ ಅಮೌಂಟ್ ಹಾಕಿದ್ರು, ಅವರು ಸಪ್ಲೈ ಕಳಿಸ್ತಾ ಇಲ್ಲ. ಈಗ ನೋಡ್ರಿ, ನನ್ನ ಸ್ಟಾಕ್ ಕಡಿಮೆ ಇದೆ, ಇನ್ನೊಂದು ತಾಸು 15-20 ನಿಮಿಷ ನಾನು ಸ್ಟಾಕ್ ಕ್ಲೋಸ್ ಆಗೈತಿ. ಜನರು ಪ್ಯಾನಿಕ್ ಹಾಕೋಬಿಡ್ರಿ. ಹಾನಗಲ್ಲೊಳಗೆ ನಮ್ಮ ಬಂಕ್ ಒಳಗಿರಲ್ಲ ಅಂದ್ರೆ ಬೇರೆ ಬಂಕ್ ಒಳಗೆ, ಬೇರೆ ಬಂಕ್ ಒಳಗಿಲ್ಲ ಅಂದ್ರೆ ನಮ್ಮ ಬಂಕ್ ಒಳಗೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಇದು ಪೆಟ್ರೋಲ್ ಬಂಕ್ ಮಾಲೀಕರು ಹೇಳೋದೇನೆಂದರೆ, ಯಾರು ಭಯಪಡೋ ಅವಶ್ಯಕತೆ ಇಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಸಿಕ್ಕೇ ಸಿಗುತ್ತೆ. ಯಾರು ಗೊಂದಲಕ್ಕೀಡಾಗದ ಹಾಗೆ ಆರಾಮಿಂತರ ಬಂದು ಪ್ರತಿನಿತ್ಯ ಇಲ್ಲಿ ಪೆಟ್ರೋಲ್ ಡೀಸೆಲ್ ಸಿಕ್ಕೇ ಸಿಗುತ್ತೆ. ಈಗಾಗಲೇ ಪೆಟ್ರೋಲು ಬರ್ತಾ ಇದೆ, ಅದಕ್ಕಾಗಿ ಆತಂಕಕ್ಕೆ ಒಳಗಾಗದೆ ಜನರು ಆರಾಮಿಂದ ಪೆಟ್ರೋಲ್ ಬಂದು ತೆಗೆದುಕೊಂಡು ಅಂತ ಈ ಪೆಟ್ರೋಲ್ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ಇದರಿಂದ ಜನರು ಯಾವುದೇ ರೀತಿ ಭಯಭೀತವಾಗದೆ ತಮ್ಮ ತಮ್ಮ ಮನೆಯಲ್ಲಿರುವಂಥ ಕ್ಯಾನ್ಗಳು ಯಾವುದೇ ರೀತಿ ತರದೆ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ಹಾಕಿಸಿಕೊಂಡು ಹೋಗಿ ಅಂತ ಬಂಕ್ಗಳ ಮಾಲೀಕ ಹೇಳ್ತಾ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.